ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಪುತ್ರ ಕೆಇ ಕಾಂತೇಶ್ ಅವರ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗದಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೆಇ ಕಾಂತೇಶ್ ಸ್ನೇಹ ಬಳಗ ಅನ್ನೋ ಹೆಸರಿನಲ್ಲಿ ಅವರ ಗೆಳೆಯರೆಲ್ಲ ಒಟ್ಟಾಗಿದ್ದಾರೆ. ಮಾರ್ಚ್ 22ನೇ ತಾರೀಕು ಶಿವಮೊಗ್ಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಶಿವಮೊಗ್ಗ ನಗರಾದ್ಯಂತ ನಡೆಸಲಾಗಿದೆ. ಇವತ್ತು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಕಾರ್ಪೊರೇಟರ್ ವಿಶ್ವಾಸ್ ಅವರು ಈ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಕೆಇ ಕಾಂತೇಶ್ ಸ್ನೇಹ ಬಳಗದ ವತಿಯಿಂದ 22ನೇ ತಾರೀಕು ಭಾನುವಾರ ಬೆಳಗ್ಗೆ ವಿನೋಬನಗರ ಶಿವಾಲಯದಲ್ಲಿ ಗೋಪೂಜೆ ನೆರವೇರುತ್ತೆ. ನಂತರ ಬೆಕ್ಕಿನ ಕಲ್ಮಠದ ಆವರಣದಲ್ಲಿ ಕೆಎಸ್ ಈಶ್ವರಪ್ಪ ಕುಟುಂಬದ ಧರ್ಮ ಸೇವಾರ್ಥದಿಂದ ನಿರ್ಮಾಣ ಆಗ್ತಾ ಇರತಕ್ಕಂಥ ಶ್ರೀ ಗುರುಬಸವ ಮಹಾಸ್ವಾಮಿಗಳ ನೂತನ ಗದ್ದಿಗೆ ಶಂಕುಸ್ಥಾಪನೆ ನಡೆಯುತ್ತೆ. ಹೊಳೆ ಬಸ್ ನಿಲ್ದಾಣದ ವೃತ್ತದಲ್ಲಿ ಮಲ್ಲೇಶ್ವರನಗರ, ಗುಂಡಪ್ಪ ಶೆಡ್, ರಾಮರಾವ್ ಬಡಾವಣೆ ನಿವಾಸಿಗಳ ಸಂಘ, ಹೊಳೆ ಬಸ್ ನಿಲ್ದಾಣ ಗೆಳೆಯರ ಬಳಗ ಸಹಯೋಗದಲ್ಲಿ ಅವತ್ತು ಬೆಳಗ್ಗೆ 8:30ಕ್ಕೆ ಶ್ರಮಿಕರಿಗೆ ಅನ್ನದಾನ ಸೇವೆ ನಡೆಯುತ್ತೆ. ಕೋಟೆ ಯುವಕರ ಬಳಗ ಮತ್ತು ರೆಡ್ ಕ್ರಾಸ್ ಸಂಜೀವಿನಿ ಕೇಂದ್ರದಿಂದ ಕೋಟೆ ಬಯಲುರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ರಕ್ತದಾನ ಶಿಬಿರ ಇರುತ್ತೆ. 21 ಮತ್ತು 22ರಂದು ಶಿವಮೊಗ್ಗದ NES ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. 20ಕ್ಕೂ ಹೆಚ್ಚು ತಂಡಗಳು ಇದರಲ್ಲಿ ಭಾಗವಹಿಸಿದ್ದವು. ಕೆಇ ಕಾಂತೇಶ್ ಅವರ ಜನ್ಮದಿನದ ಪ್ರಯುಕ್ತ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವಾಸ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಆತ್ಮೀಯ ಪತ್ರಿಕಾ ಮಿತ್ರರೇ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮೆಲ್ಲರ ಯುವ ನಾಯಕರಾದಂಥ ಕೆಇ ಕಾಂತೇಶ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳ ಮಗನಾದಂಥ ಕೆಇ ಕಾಂತೇಶ್ ಅವರ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ, ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಕೂಡ ಸಾಮಾಜಿಕ ಮತ್ತು ಧಾರ್ಮಿಕ, ಕ್ರೀಡೆ, ಹೀಗೆ ಪ್ರತಿ ಸರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಈ ಸಾರಿ ರಕ್ತದಾನಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಹಾಗೆ ಧಾರ್ಮಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಇದೇ 21 ಅಂದರೆ ನಾಳೆ ಬೆಳಗ್ಗೆ 8 ಗಂಟೆಗೆ NES ಗ್ರೌಂಡ್ ಏನಿದೆ, ಕುವೆಂಪು ರಂಗಮಂದಿರ ಹಿಂಭಾಗ ಏನಿದೆ, ಆ ರಂಗಮಂದಿರದ ಹಿಂಭಾಗದಲ್ಲಿ ಸುಮಾರು ಶಿವಮೊಗ್ಗದ ಪ್ರತಿಷ್ಠಿತ 17 ತಂಡಗಳು, ಕ್ರಿಕೆಟ್ ತಂಡಗಳು ಈಗಾಗಲೇ ಹರಾಜಿನ ಮೂಲಕ ತಂಡಗಳ ರಚನೆ ಆಗಿದೆ. ನಾಳೆ ಮತ್ತೆ ನಾಡಿದ್ದು 2 ದಿನ ಆ ಕ್ರಿಕೆಟ್ ಪಂದ್ಯಾವಳಿಗಳು ಅಲ್ಲಿ ನಡೆಯಲಿದೆ. ಹಾಗೆ 22ನೇ ತಾರೀಕು ನಮ್ಮ ನಾಯಕರು ಕೆಇ ಕಾಂತೇಶ್ ಅವರ ಹುಟ್ಟುಹಬ್ಬ. ಬೆಳಗ್ಗೆ 8 ಗಂಟೆಗೆ ವಿನೋಬನಗರದ ಶಿವಾಲಯದಲ್ಲಿ ಮೊದಲನೇದಾಗಿ ಗೋಪೂಜೆಯಿಂದ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಪ್ರಾರಂಭ ಮಾಡ್ತೇವೆ. ಗೋಪೂಜೆ ಶಿವಾಲಯ ದೇವಸ್ಥಾನದಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ನಮ್ಮ ಕಾರ್ಯಕರ್ತರು, ಹಾಗೆ ಕಾಂತೇಶ್ ಅವರ ಸ್ನೇಹಿತರು, ಅಭಿಮಾನಿಗಳು ಎಲ್ಲ ಸುಮಾರು 200-300 ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ, ಹಾಗೆ ಶಿವನ ಒಂದು ಆರಾಧನೆ ಮತ್ತು ಶಿವನ ಪೂಜೆ ಕೂಡ ಅಲ್ಲಿ ಮಾಡೋದ್ರ ಮೂಲಕ ಪ್ರಾರಂಭ ಆಗುತ್ತೆ. ಅದಾದ ನಂತರ ಬೆಕ್ಕಿನ ಕಲ್ಮಠದಲ್ಲಿ 9 ಗಂಟೆಗೆ ಅಲ್ಲಿ ಗದ್ದಿಗೆ ಪೂಜೆ ಇದೆ. ಆ ಪೂಜೆಯನ್ನು ನೆರವೇರಿಸೋದ್ರ ಮೂಲಕ ಗದ್ದಿಗೆಯ ಒಂದು ಶಂಕುಸ್ಥಾಪನೆ ಇದೆ. ಅಲ್ಲಿ ಹಾಗೆ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸುಮಾರು 100 ಯೂನಿಟ್ಗೂ ಹೆಚ್ಚಿನ ರಕ್ತವನ್ನ ಅಲ್ಲಿ ನೀಡಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಷ್ಟ್ರಭಕ್ತ ಬಳಗ ಕಾರ್ಯಕರ್ತರು, ಹಾಗೆ ಶಿವಮೊಗ್ಗದ ನಾಗರಿಕರು ನಾವು ಮನವಿಯನ್ನು ಮಾಡಿದ್ದೀವಿ. ಸುಮಾರು ಸಂಘ ಸಂಸ್ಥೆಗಳು ಕೂಡ ವಾಲಂಟಿಯರ್ ಆಗಿ ನಾವೀಗ ನಾಳೆ ರಕ್ತವನ್ನು ಕೊಡ್ತೀವಿ 22ನೇ ತಾರೀಕು ಅಂತೇಳಿ ನಮ್ಮಲ್ಲಿ ಆಗಲೇ ನೋಂದಣಿಯನ್ನು ಮಾಡಿಸಿದ್ದಾರೆ. ಈ ಒಂದು ರಕ್ತದಾನವನ್ನ ರೋಟರಿ ಮಿಡ್ ಟೌನ್ನ ಬ್ಲಡ್ ಬ್ಯಾಂಕ್, ಹಾಗೆ ಆಶಾ ಕಿರಣ ಮತ್ತೆ ಮೆಗನ್, ಈ 3 ಒಂದು ಸಹಯೋಗದೊಂದಿಗೆ ನಾವು ರಕ್ತದ ಒಂದು ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಅದಾದ ನಂತರ ಅಲ್ಲೇನೆ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಶ್ರೀ ಜಗದ್ಗುರು ಬೆಕ್ಕಿನ ಕಲ್ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಒಂದು ಆಶೀರ್ವಚನ ಕೂಡ ಅವತ್ತು ಅಲ್ಲಿ ದೊರೆಯಲಿದೆ. ಇದಾದ ನಂತರ ಸಾಕಷ್ಟು ಶಿವಮೊಗ್ಗದ ವಿವಿಧ ಬಡಾವಣೆಗಳಲ್ಲಿ, ಹಾಗೆ ಸಂಘ ಸಂಸ್ಥೆಗಳಲ್ಲಿ ಅವತ್ತು ರಕ್ತದಾನ ಶಿಬಿರ ಮತ್ತೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು, ಹೀಗೆ ವಿವಿಧ ನಗರಗಳಲ್ಲಿ ಕೂಡ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಾವೆಲ್ಲ ಗಮನಿಸಿದಂಗೆ ಅಲ್ಲಿ ಹೊಳೆ ಬಸ್ ಸ್ಟಾಪ್ ಹತ್ರ ಸಾಕಷ್ಟು ಜನ ಬೆಳಗ್ಗೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಅಂತೇಳಿ ಸಾಕಷ್ಟು ಜನ ನಿಂತಿರ್ತಾರೆ, ಸಹಸ್ರಾರು ಸಂಖ್ಯೆಯಲ್ಲಿ ನಿಂತಿರ್ತಾರೆ. ಅವ್ರಿಗೂ ಕೂಡ ಅಲ್ಲಿ ಅವತ್ತು ಬೆಳಗಿನ ಒಂದು ತಿಂಡಿ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗೆ ಸೀಗಟ್ಟಿಯಲ್ಲಿ ಕೂಡ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ರಕ್ತದಾನ ಮತ್ತೆ ಆರೋಗ್ಯ ತಪಾಸಣೆ ಎರಡನ್ನೂ ಕೂಡ ಸೀಗಟ್ಟಿಯಲ್ಲಿ ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಕೋಟೆ ರಾಜಣ್ಣವರು ಕೂಡ ಆರೋಗ್ಯ ತಪಾಸಣೆ ಮತ್ತೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ಅವತ್ತು ಸಾಕಷ್ಟು ಭಾಗಗಳಲ್ಲಿ ರಕ್ತದಾನ ಮತ್ತೆ ಆರೋಗ್ಯ ತಪಾಸಣೆ ಎರಡೂ ಕೂಡ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗೆ ಸಂಜೆ ವಿಶೇಷ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಸರಿ ಮಾಡಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ನೃತ್ಯ ತಂಡಗಳಿಂದ ಸುಮಾರು 10ಕ್ಕಿಂತ ಹೆಚ್ಚು ನೃತ್ಯಗಳ ಒಂದು ಪ್ರದರ್ಶನ ಇರುತ್ತೆ. ವಿಶೇಷ ಅಂತ ಹೇಳಿದ್ರೆ ಬಿಗ್ ಬಾಸ್ ಖ್ಯಾತಿಯ ವಿನ್ನರ್ ಆದಂತ ಗಿಲ್ಲಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಶುಭಮಂಗಳ ಸಮುದಾಯ ಭವನದ ಆವರಣ ಇದೆ, ಅದ್ರ ಎದುರುಗಡೆ ಒಂದು ಬೃಹತ್ ವೇದಿಕೆಯಲ್ಲಿ ನಾವು
ಆ ಒಂದು ಸಂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಯುವ ನಾಯಕರು ಸಾಕಷ್ಟು ವಿವಿಧ ರೀತಿಯಲ್ಲಿ ಇವತ್ತು ಯುವಕರಿಗೆ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಕಾಂತೇಶ್ ಅವರು ಈಗ ನಾನು ಗಮನಿಸಿದಂಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗವನ್ನ ಕೊಡಿಸಿದ್ದಾರೆ. ಬೆಳಗ್ಗೆ ಆದ್ರೆ ಸಾಕು ಅವ್ರ ಮನೆಗೆ ಸಾಕಷ್ಟು ಜನ ಕೆಲಸ ಬೇಕು, ಈಗಾಗಲೇ ಡಿಗ್ರಿ ಆಗಿದೆ ಅಂತೇಳಿ ತಮ್ಮ ಒಂದು ಆ ಪ್ರೊಫೈಲ್ನ ಹಿಡ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಅವರ ಕೈಲಾದಷ್ಟು ಕ್ಕಿಂತ ಹೆಚ್ಚಿನ ಶಕ್ತಿಯಾಗಿ ಅವರು ಕೆಲಸಗಳನ್ನ ಕೊಡಿಸ್ತಾ ಬಂದಿದ್ದಾರೆ. ಹಾಗೆ ಧಾರ್ಮಿಕ ಕಾರ್ಯಗಳಲ್ಲೂ ಅಷ್ಟೇ ಸಾಕಷ್ಟು ಇವತ್ತು ನಾವು ನೋಡ್ತೀವಿ ಅವ್ರ ಮನೆಗೆ ಹೋದ್ರೆ ಆ ಶಿವಮೊಗ್ಗದಲ್ಲಿ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇವಸ್ಥಾನ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಹೀಗೆ ಕಟ್ಟಡಗಳು ಅರ್ಧಕ್ಕೆ ನಿಂತಿದೆ, ಇಲ್ಲ ಕಟ್ತಾ ಇದೀವಿ ಸ್ವಲ್ಪ ಸಹಾಯ ಮಾಡಿ ಅಂತ ಸಾಕಷ್ಟು ಜನ ದೇಣಿಗೆಯನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಯುವಕರು ಕೂಡ ಸಾಕಷ್ಟು ಉದ್ಯೋಗದ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಕೂಡ ಸಹಾಯವನ್ನು ಕೇಳ್ತಾ ಬರ್ತಿದ್ದಾರೆ. ಹೀಗೆ ಅನೇಕ ಜನಕ್ಕೆ ಒಂದು ಸಹಕಾರವನ್ನು ಕೊಟ್ಟಿರೋದ್ರಿಂದ ಒಂದು ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಒಂದು ಆಸೆ ಇರುತ್ತೆ, ನಾವು ಕೂಡ ಅವರಿಗೆ ಶುಭಾಶಯ ಕೋರ್ಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಶುಭಮಂಗಳ ಸಮುದಾಯ ಭವನದಲ್ಲಿ ಅವರಿಗೆ ಒಂದು ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಈಗಾಗಲೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ಲಿಕ್ಕೆ ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಅಲ್ಲೇ ಬನ್ನಿ ಅಂತ ನಾವು ಮನವಿಯನ್ನ ಮಾಡ್ತಿದ್ದೇವೆ. ಆ ಗಿಲ್ಲಿಯವರು ಬರೋದ್ರಿಂದ ಸಾಕಷ್ಟು ಸಂಖ್ಯೆಯನ್ನ ಜನ ನಿರೀಕ್ಷೆಯನ್ನ ಮಾಡಿದ್ದೇವೆ. ಹಾಗಾಗಿ ವಿನೋಬ ನಗರ ಇನ್ನು ಸ್ಟೇಷನ್ ಬರುತ್ತೆ, ಅವರಿಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ಕೂಡ ನಾವೀಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಇಷ್ಟು ಕಾರ್ಯಕ್ರಮಗಳು ಅವತ್ತು 21 ಮತ್ತು 22ನೇ ತಾರೀಕು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ತಾವು ಗಮನಿಸ್ತಾ ಇರ್ಬೋದು, ಈಗ ನಮ್ದೊಂದು ಪ್ರೆಸ್ ಮೀಟಿಗೆ ನಾವು ಸಾಕಷ್ಟು ಸಮಾಜದ ಮುಖಂಡರುಗಳನ್ನ ಕೋರಿದ್ವಿ. ವಿಶೇಷವಾಗಿ ಗಜೇಂದ್ರನಾಥ್ ಅವರು, ಅವರ ಸ್ಟೂಡೆಂಟ್ ಕಾಂತೇಶ್ ಅವರು, ನನ್ನ ಸ್ಟೂಡೆಂಟ್ ಹುಟ್ಟಿದಪ್ಪ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಬೇಕು, ನಾನು ಕೂಡ ಈ ಹುಟ್ಟಿದಬ್ಬದಲ್ಲಿ ಪಾಲ್ಗೊಳ್ತೀನಿ ಅಂತೇಳಿ ಅವರು ಬಂದರು. ನಮ್ಮ ವೆಂಕಟೇಶಣ್ಣ ಬ್ರಾಹ್ಮಣ ಸಮಾಜದವರು, ಅವರು ಕೂಡ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಕಾಂತೇಶ್ ಅವರು ಇದ್ದಾರೆ, ನಾನು ಪಾಲ್ಗೊಳ್ಬೇಕು ಅಂತೇಳಿ. ಹಾಗೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಮ್ಮ ಈಶ್ವರಪ್ಪನವರು, ನವಲ ಈಶ್ವರಪ್ಪನವರು ಮಾಜಿ ಕೌನ್ಸಿಲರು, ಅವರು ಮತ್ತೆ ನಮ್ಮ DCC ಬ್ಯಾಂಕ್ನ ನಿರ್ದೇಶಕರಾದಂಥ ಮಾಲಿಂಗೇಶ ಶಾಸ್ತ್ರಿಗಳು, ವಿಶ್ವ ಹಿಂದೂ ಪರಿಷತ್ನ ರಮೇಶ್ ಬಾಬು ಅವರು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಪ್ರತಿನಿತ್ಯ ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗೆ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥವ್ರು. ಇತ್ತೀಚಿನ ದಿನಗಳಲ್ಲಿ ಗೋವರ್ಧನ ಟ್ರಸ್ಟನ್ನ ಸಾಕಷ್ಟು ಮುನ್ನಡೆಸ್ತಾ ಇದ್ದಾರೆ. ಆ ಗೋವರ್ಧನ ಟ್ರಸ್ಟಿನ ಸಾಕಷ್ಟು ಈಗಾಗಲೇ ಸಭೆಗಳಾಗಿದೆ. ಆ ಗೋವುಗಳನ್ನ ರಕ್ಷಿಸಲಿಕ್ಕೆ ಸಾಕಷ್ಟು ಈಗಾಗಲೇ ದೇಣಿಗೆಯನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೇವೆ. ಆ ಮೂಲಕ ಆ ಗೋವಿನ ರಕ್ಷಣಾ ಕಾರ್ಯಕ್ರಮ ಕೂಡ ನಡೀತದೆ. ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪ್ರತಿನಿತ್ಯ ಒಡನಾಟ ಹೊಂದಿರ್ತಕ್ಕಂಥವ್ರು. ಹಾಗಾಗಿ ಅವರು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ ಅಂತೇಳಿ ಆಶಿಸ್ತೀನಿ.